Janti, pre-flight check done. Ready for flight. Okay, Jyoti, go ahead. Hold it there, break. Hold it there. Slowly answer, Jyoti. Single bell position, lean back. 7 days, ಜಸ್ಟ್ 7 ಡೇಸ್ನಲ್ಲಿ ಹೇಗೆ ನಾನು ಸರ್ಟಿಫೈಡ್ ಪ್ಯಾರಾಗ್ಲೈಡಿಂಗ್ ಪೈಲಟ್ ಆದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಡೇ 1 ಫಸ್ಟು ಥಿಯರಿ ಕ್ಲಾಸಸ್. ಅಲ್ಲಿ ಇಂಡೆಮ್ನಿಟಿ ಕಾಂಟ್ರಾಕ್ಟ್ನ ಸೈನ್ ಮಾಡಿಸ್ತಾರೆ. ಇನ್ ಕೇಸ್ ಈ ಕೋರ್ಸ್ ಟೈಮಲ್ಲಿ ನಮಗೇನಾರು ಆದರೆ ಅದು ಕೇವಲ ನಮ್ಮ ಅಷ್ಟೇ, ಅದಕ್ಕೂ ಸ್ಕೂಲ್ಗೂ ಯಾವುದೇ ಈ ಪ್ಯಾರಾಗ್ಲೈಡಿಂಗ್ ಸ್ಕೂಲ್ಗೂ ಮತ್ತು ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಬಾಂಡ್ ಪೇಪರ್ ಮೇಲೆ ಸೈನ್ ಹಾಕ್ಸ್ಕೊತಾರೆ. ಅದಾದಮೇಲೆ ಪ್ಯಾರಾಗ್ಲೈಡಿಂಗ್ ಹಿಸ್ಟ್ರಿ, ಬೇಸಿಕ್ಸ್, ದೆನ್ ಪ್ರಾಕ್ಟಿಕಲ್ಸ್ಗೆ ಆಶ್ರಮ್ ಸೈಟಲ್ಲಿ ಪ್ಯಾರಾಗ್ಲೈಡಿಂಗ್ ಟ್ರೈನಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ಬೇಸಿಕ್ ಪ್ಯಾರಾಗ್ಲೈಡಿಂಗ್ ಪೊಸಿಷನ್ಸ್, ಸ್ಟ್ರಕ್ಚರ್ ಆಫ್ ಗ್ಲೈಡರ್, ರೈಸರ್ಸ್, ABC ಲೈನರ್ಸ್ ಅಂದರೆ ಯಾವುದು, ಬ್ರೇಕ್ಸ್ ಅಂದರೆ ಯಾವುದು, ಹಾರ್ನೆಸ್ ಯಾವುದು, ವಿಂಡ್ ಸಾಕ್ನ ಹೇಗೆ ರೀಡ್ ಮಾಡೋದು, ಹೆಡ್ ವಿಂಡ್, ಟೈಲ್ ವಿಂಡ್, ಏನಕ್ಕೆ ಫುಲ್ ಸ್ಲೀವ್ ಶರ್ಟ್ ಹಾಕೋಬೇಕು, ಇಷ್ಟು ವಿಷಯಗಳನ್ನ ಅರ್ಥ ಮಾಡ್ಕೊಂಡ್ವಿ. ಗ್ಲೈಡರ್ನ ಹೇಗೆ ಇನ್ಫ್ಲೇಟ್ ಮಾಡಿ ಆನ್ ದ ವಿಂಡ್ ಹೋಗಬೇಕು, ಹೇಗೆ ಮಶ್ರೂಮ್ ಮಾಡಬೇಕು, ಆ್ಯಂಡ್ ಫೈನಲಿ ವೆರಿ ಇಂಪಾರ್ಟೆಂಟ್, ಹೇಗೆ ಗ್ಲೈಡರ್ನ ಪ್ಯಾಕ್ ಮಾಡಬೇಕು, ಇಷ್ಟು ವಿಷಯಗಳನ್ನ ಡೇ 1ನಲ್ಲಿ ಅರ್ಥ ಮಾಡ್ಕೊಂಡ್ವಿ. ಬ್ಯಾಂಗ್ಳೂರ್ ಟು ಪುಣೆ ಟ್ರೈನ್, ಅದಾದಮೇಲೆ ಪುಣೆ ಟು ಕಾಮ್ಶೇತ್ ಇನ್ ಮುಂಬೈ ಲೋಕಲ್, ಅಲ್ಲಿಂದ ನೇಟಿವ್ ಪ್ಲೇಸ್. ಪ್ಯಾರಾಗ್ಲೈಡಿಂಗ್ ಕಲಿಯೋಕ್ಕೆ ಅಂತ ಇರೋ ಬೆಸ್ಟ್ ಪ್ಲೇಸಸ್ ಇನ್ ಇಂಡಿಯಾ ಬೀರ್ಬಿಲಿಂಗ್, ಮನಾಲಿ ಆ್ಯಂಡ್ ಕಾಮ್ಶೇತ್. ನಾನು ಪರ್ಸ್ನಲಿ ಕಾಮ್ಶೇತ್ ಪ್ರಿಫರ್ ಮಾಡೋ ರೀಸನ್ನು ಇಟ್ಸ್ ಅಫೋರ್ಡಬಲ್, ಪ್ಯಾಕೇಜಸ್ ಇನ್ಕ್ಲೂಡ್ ಫುಡ್ ಮತ್ತು ಸ್ಟೇ. ಪರ್ಸ್ನಲಿ ಕಾಮ್ಶೇತಲ್ಲಿ ಫ್ಲೈ ನಿರ್ವಾಣ ಯಾಕೆ ಸಜೆಸ್ಟ್ ಮಾಡ್ತೀನಿ ಅಂದರೆ ಇಟ್ ವಾಸ್ ಸ್ಟಾರ್ಟೆಡ್ ಇನ್ 1997 ಆ್ಯಂಡ್ ಇಟ್ ಈಸ್ ಇಂಡಿಯಾಸ್ ಫಸ್ಟ್ ಪ್ಯಾರಾಗ್ಲೈಡಿಂಗ್ ಸ್ಕೂಲ್ ಆ್ಯಂಡ್ ಆಲ್ಸೋ ISO ಸರ್ಟಿಫೈಡ್.